ಪಾಠದಲ್ಲೂ ನೋಡು ಆಟದಲ್ಲೂ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು ಎಷ್ಟು ಚಂದ ಇದೆ ಎಂತ ಅಂದ ಇದೆ ನಮ್ಮೂರ ಶಾಲೆ ಎಷ್ಟು ಚಂದ ಇದೆ ಎಂತ ಅಂದ ಇದೆ ನಮ್ಮೂರ ಶಾಲೆ ಶಾಲೆ ಇರಲಿ ಇಲ್ಲದೆ ಇರಲಿ ಪಾಠವು ನಿಲ್ಲದು ಎಂದು ಪಾಠ ನಿಲ್ಲದು ಹಗಲೇ ಇರಲಿ ഇരുളೇ ಇರಲಿ ಕಲಿಕೆ ಸಾಗಿಹುದು ಕಲಿಕೆ ಎಂದು ನಿಲ್ಲದು ಕನಸನ್ನು ಬಿತ್ತುವ ಕಾಯಕವಿಲ್ಲಿ ನಿತ್ಯ ನಡೆದಿಹುದು ಚಿತ್ರ ಬಣ್ಣ ನಾಟಕ ಹಾಡು ಇಲ್ಲಿ ತುಂಬಿಹುದು ಯೋಗವು ನಮಗೆ ಬಂದಿದೆ ಇಂದು ಯೋಗ್ಯತೆಯನ್ನು ಪಡೆದೆವು ಮುಂದು ಗುರುಗಳ ಮನವನ್ನು ಅರಳಿಸಿ ನಾವು ಸ್ಫೂರ್ತಿ ಪಡೆಯುವೆವು ಎಷ್ಟು ಚಂದ ಇದೆ ಎಂತ ಅಂದ ಇದೆ ನಮ್ಮೂರ ಶಾಲೆ ಎಷ್ಟು ಚಂದ ಇದೆ ಎಂತ ಅಂದ ಇದೆ ಜ್ಞಾನದ ಬಾಗಿಲು ತೆರೆದಿರುವ ಕನ್ನಡ ಶಾಲೆಗೆ ಚಪ್ಪಾಳೆ ಮುಗ್ಧ ಮನವನ್ನು ಅರಳಿಸುವ ಗುರುವಿಗೆ ನಮ್ಮಯ ಚಪ್ಪಾಳೆ 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 ಬದುಕಿನ ಮೌಲ್ಯವ ತೋರಿಸುವ ನಮ್ಮಯ ಶಾಲೆಗೆ ಚಪ್ಪಾಳೆ ಭರವಸೆ ಬೆಳಕನ್ನು ಮೂಡಿಸುವ ಹಿರಿಯರ ಶಾಲೆಗೆ ಚಪ್ಪಾಳೆ ಸತ್ಯ ಧರ್ಮದ ಸಾರವನ್ನು ತಿಳಿಸುವ ಶಾಲೆಗೆ ಚಪ್ಪಾಳೆ ಭೇದವೆಣಿಸದೆ ಸ್ವಾಗತ ಕೋರುವ ಸರ್ಕಾರಿ ಶಾಲೆಗೆ ಚಪ್ಪಾಳೆ 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 ಜ್ಞಾನದ ತಾಯಿ ಶೃಂಗೇರಿ ಶಾರದಾಂಬೆಯನ್ನ ಮನದಲ್ಲಿ ನೆನೆಯುತ್ತಾ ಅಕ್ಕಿಯೊಳಗನ್ನವನು ಮೊದಲಾರು ಕಂಡವರು ಅಕ್ಕಿಯೊಳಗನ್ನವನು ಮೊದಲಾರು ಕಂಡವರು ಅಕ್ಕರದ ಬರಹಕ್ಕೆ ಮೊದಲಿಗನದಾರು ಲೆಕ್ಕವಿರಿಸಿಲ್ಲ ಜಗ ತನ್ನ ಆದಿ ಬಂಧುಗಳ ಲೆಕ್ಕವಿರಿಸಿಲ್ಲ ಜಗ ತನ್ನ ಆದಿ ಬಂಧುಗಳ ದಕ್ಕುವುದೇ ಜಸ ನಿನಗೆ ಮಂಕುತಿಮ್ಮ ಅಂತಕ್ಕಂತಹ ಕನ್ನಡದ ಖ್ಯಾತ ಸಾಹಿತಿಗಳು ಮತ್ತು ಕನ್ನಡ ಸಾಹಿತ್ಯ ಲೋಕದ ದಿಗ್ಗಜರು ಆಗಿರ್ತಕ್ಕಂಥ ಡಿ.ವಿ. ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಆಯ್ದ ಅರ್ಥಪೂರ್ಣ ಸಾಲುಗಳನ್ನು ನೆನೆಯುತ್ತಾ ಇದೇ ಸಮಯದಲ್ಲಿ ನವನವ ಪ್ರಶ್ನೆಗಳು ನವನವ ಪರೀಕ್ಷೆಗಳು ನವನವ ಪ್ರಶ್ನೆಗಳು ನವನವ ಪರೀಕ್ಷೆಗಳು ದಿವಸಾಬ್ದ ಯುಗಚಕ್ರ ತಿರುಗಿದಂತೆ ಪ್ರವಹಿ ಸಪ್ಪುದರಂತೆ ಪೌರುಷ ಹಿತಪ್ರಜ್ಞೆ ಅವಿರತದ ಚೈತನ್ಯ ಮಂಕುತಿಮ್ಮ ಅಂದ್ರೆ
ದಿನಗಳು ಕಳೆದಂತೆ, ಕ್ಷಣಗಳು ಉರುಳಿದಂತೆ ಹೊಸ ಹೊಸ ಸವಾಲುಗಳು, ಸಮಸ್ಯೆಗಳು ಉದ್ಭವಿಸ್ತವೆ. ಅವೆಲ್ಲವನ್ನ ಧೈರ್ಯವಾಗಿ ಎದುರಿಸಿ ಮುನ್ನಡೆತಕ್ಕಂಥ ಶಕ್ತಿಯನ್ನ ಆ ಭಗವಂತ ನಮಗೆ ಕರುಣಿಸಲಿ ಅಂತಕ್ಕಂತಹ ಮತ್ತೊಂದು ಅರ್ಥಪೂರ್ಣ ಕಗ್ಗದ ಸಾಲುಗಳನ್ನ ನೆನೆಯುತ್ತಾ, ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಂಡಜ್ಜಿ 2000 ವಿಜೃಂಭಣೆಯಿಂದ ಮತ್ತು ಅಧಿಕೃತವಾಗಿ ಜನಪ್ರತಿನಿಧಿಗಳಿಂದ, ಸರ್ಕಾರದಿಂದ ಈ ಶಾಲೆಯನ್ನ ಪ್ರಾರಂಭ ಮಾಡಬೇಕು ಅಂತಕ್ಕಂತಹ ಒಂದು ಇಚ್ಛೆಯಿಂದ ಇವತ್ತು ನಮ್ಮ ಹರಿಹರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀಯುತ BP ಹರೀಶ್ ಸಾಹೇಬರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಹಾಗೂ ವೇದಿಕೆ ಮೇಲೆ ಅನೇಕ ಗಣ್ಯರಿದ್ದಾರೆ. ಈ ಎಲ್ಲ ಗಣ್ಯರು ಮತ್ತು ಎಲ್ಲ ಗ್ರಾಮಸ್ಥರ ಸಮ್ಮುಖದಲ್ಲಿ ಈ ದಿನದ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮ ನಡೆಯಲಿದೆ. ಈ ಕಾರ್ಯಕ್ರಮವನ್ನ ಯಾವುದೇ ವಿಘ್ನ ಬರದಂತೆ ಭಗವಂತ ಕರುಣಿಸಲಿ ಅಂತಂದೇಳಿ ನಮ್ಮ ಶಾಲಾ ಮಕ್ಕಳು ಶಾಲಾ ಪ್ರಾರ್ಥನೆಯ ಮೂಲಕ ಅಧಿಕೃತವಾಗಿರ್ತಕ್ಕಂಥ ಚಾಲನೆಯನ್ನು ನೀಡಲಿದ್ದಾರೆ. ಕೊಂಡಜ್ಜಿ ಶಾಲೆಯ ಶಾಲಾ ಮಕ್ಕಳು. ಶ್ರೀನಿವಾಸನೇ ಶೇಷಾದ್ರಿಗಿರಿವಾಸ ಶ್ರೀರಮಣನೇ ಶ್ರೀಚಕ್ರ ಶ್ರೀಶಂಕ ಭೂಷಿತನೇ ವೆಂಕಟೇಶ ಭದ್ರಾದ್ರಿ ರಾಮನೈವನೇ ಮಧುರಾಮುರಧಾಮನೈವನೇ ಶರಣಾಗಿ ಬಂದರೆ ಕಾಲು ನೀರಾಮಯ ಶ್ರೀಕಾರನೇ ಶ್ರೀನಿವಾಸನೇ ಶೇಷಾದ್ರಿಗಿರಿವಾಸ ಶ್ರೀರಮಣನೇ ಶ್ರೀಚಕ್ರ ಶ್ರೀಶಂಕ ಭೂಷಿತನೇ ಆತ್ಮಾಯ ದೇಹಾಯ ಆರಾಧನೆ ಆತ್ಮಾಯ ದೇಹಾಯ ಆರಾಧನೆ. ಎಲ್ಲರಿಗೂ ಧನ್ಯವಾದಗಳು. ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಶ್ರೀಯುತ B ಶಿವಪ್ಪ ಸರ್ ಅವರು. ಸರ್ವರಿಗೂ ಶುಭೋದಯ. 2025-26ನೇ ಸಾಲಿನ ಕಾರ್ಯಕ್ರಮಕ್ಕೆ ನಿನ್ನೆನೆ ನಮ್ಮ ಸಾಹೇಬರು ಸೂಚನೆ ನೀಡಿದ್ರು. ಹಾಗಾಗಿ ತುರ್ತು ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಆದರೂ ಸಹ ತನಿವನಿಂದ ಗ್ರಾಮಗಳ ಭಾಗ್ಯವನ್ನು ಮಂಕುತಿಮ್ಮ ಎನ್ನುವ ವ್ಯಕ್ತಿಯಂತೆ ಹಸಿರು ಹುಲ್ಲು ಹಸಿರಾಗಿರಲಿಕ್ಕೆ ಅದಕ್ಕೆ ಭೂಮಿ ಆಗಿರ್ಬೋದು ಉತ್ತಮ ವೇದಿಕೆ ಸಿಗ್ಲಿಕ್ಕೆ ಸಾಧ್ಯ ಅಂತ ಈ ಕಾರ್ಯಕ್ರಮವನ್ನು ಸದುದ್ದೇಶವನ್ನ ನೆನೆಸುತ್ತಾ ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮ ಶಿವಪ್ಪ B ಸರ್ ಅವರಿಗೆ ಧನ್ಯವಾದಗಳು. ಮತ್ತು ಕಾರ್ಯಕ್ರಮದ ಪರವಾಗಿ ಅವರಿಗೂ ಸಹ ವೈಯಕ್ತಿಕವಾಗಿ ಮತ್ತು ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕ್ಷೇತ್ರದ ನಮ್ಮ ಹರಿಹರ ಕ್ಷೇತ್ರದ ಜನಪ್ರಿಯ ಶಾಸಕರು ಮತ್ತು ನಮ್ಮನ್ನೆಲ್ಲ ನೆಚ್ಚಿನ ನಾಯಕರು ಆದಂತಹ ಶ್ರೀಯುತ BP ಹರೀಶ್ ಸಾಹೇಬರು ಮತ್ತು ನಮ್ಮ BO ಸಾಹೇಬರು, AD ಸಾಹೇಬರು, ಅಕ್ಷರ ದಾಸೋಹ ಸಿಬ್ಬಂದಿ, ಗ್ರಾಮ ಪಂಚಾಯತಿ ಅಧ್ಯಕ್ಷರು, SDMC ಅಧ್ಯಕ್ಷರು, ಗ್ರಾಮ ಪಂಚಾಯತಿ ಸದಸ್ಯರು, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಂದ ಕಾರ್ಯಕ್ರಮದ ಉದ್ಘಾಟನೆ. ಎಲ್ಲ ಮಕ್ಕಳು ಸದ್ಗಮಯ ತಮಸೋಮಾ ಜ್ಯೋತಿರ್ಗಮಯ ಮೃತ್ಯೋಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ವತಿಯಿಂದ ಈ ವರ್ಷದ ಶಾಲಾ ಪ್ರಾರಂಭದ ದಿನ ಮಕ್ಕಳಿಗೆ, ಅದರ ಜೊತೆ ಪೋಷಕರಿಗೆ ತಮ್ಮ ಮಕ್ಕಳ ಶಿಕ್ಷಣದ ಬಗ್ಗೆ ಉತ್ಸಾಹ ಬರೋ ರೀತಿಯಲ್ಲಿ ಸರ್ಕಾರ ಮೊದಲನೇ ದಿನ ರಾಜ್ಯಾದ್ಯಂತ ಮಕ್ಕಳಿಗೆ ಸ್ವಾಗತವನ್ನ ನೀಡ್ತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಕೊಂಡಜ್ಜಿ ಶಾಲೆಯ SDMC ಅಧ್ಯಕ್ಷರಾದಂಥ ಬಸವರಾಜಪ್ಪನವರೇ, ಗ್ರಾಮ ಪಂಚಾಯಿತಿ ಅಧ್ಯಕ್ಷಿನಿ ಶ್ರೀಮತಿ ರತ್ನಮ್ಮ ತೋಟಗಾರ್ ಅವರೇ, ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರೇ,
SPMCಯ ಎಲ್ಲ ಸದಸ್ಯರುಗಳೇ, ತಾಲೂಕಿನ BEO ಅವರೇ, ಶಿಕ್ಷಣ ಇಲಾಖೆಯ ಎಲ್ಲ ಅಧಿಕಾರಿಗಳೇ, ಈ ಶಾಲೆಯ ಎಲ್ಲ ಶಿಕ್ಷಕ ವೃಂದದವರೇ ಹಾಗೂ ಈ ಶಾಲೆಯ ಸಿಬ್ಬಂದಿ ವರ್ಗದವರೇ, ಮುಖ್ಯವಾಗಿ ಮೊದಲನೇ ದಿನ ಶಾಲೆಗೆ ಆಗಮಿಸ್ತಾ ಇರ್ತಕ್ಕಂಥ ಪುಟಾಣಿ ಮಕ್ಕಳೇ, ನೆರೆದಿರ್ತಕ್ಕಂಥ ನಮ್ಮ ದೇಶ ಮುಂದಿನ ದಿನದಲ್ಲಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇದೆ. ಇವತ್ತು ನೀವೆಲ್ಲ ಮಕ್ಕಳು ರಜದಲ್ಲಿ ಏನ್ ಮಾಡಿದ್ರಿ? ಯಾರ್ಯಾರು? ಹೌದಾ? ಚಪ್ಪಾಳೆ ಮುಗ್ಧ ಮನವನ್ನು ಅರಳಿಸುವ ಗುರುವಿಗೆ ನಮ್ಮಯ ಚಪ್ಪಾಳೆ 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 ಚಪ್ಪಾಳೆ. ಶಿಕ್ಷಕ ವರ್ಗ ಇರ್ತಕ್ಕಂಥದ್ದನ್ನ ನಾವೆಲ್ಲ ಗಮನಿಸ್ತೀವಿ. ಉಚಿತ ಪಠ್ಯಪುಸ್ತಕ ಇರ್ಬೋದು, ಸಮವಸ್ತ್ರ ಇರ್ಬೋದು, ಮಧ್ಯಾಹ್ನದ ಬಿಸಿಯೂಟದ ಕಾರ್ಯಕ್ರಮ ಇರ್ಬೋದು, ಹಾಗೆಯೇ ಆಟದ ಮೈದಾನ ಇರ್ಬೋದು, ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ವಿಶೇಷವಾದಂಥ ಶೌಚಾಲಯ ಸೌಲಭ್ಯ ಇರ್ಬೋದು, ಗ್ರಂಥಾಲಯದ ಸೌಲಭ್ಯ ಇರ್ಬೋದು, ಹಾಗೆಯೇ ವಿಶೇಷ ಕೊಠಡಿಗಳಿರ್ಬೋದು, ಮತ್ತೆ ನಾನಾ ಸಂಘಗಳಿಂದ, ಬೇರೆ ಬೇರೆ ಸಂಘಗಳಿಂದ, ಸಮಾಜ ಅಥವಾ ಊರಿನ ದಾನಿಗಳಿಂದ ವಿಶೇಷವಾದಂಥ ಕೊಡುಗೆಗಳನ್ನು ಸ್ವೀಕರಿಸೋದಕ್ಕೂ ಕೂಡ ಅವಕಾಶ ಇರ್ತಕ್ಕಂಥದ್ದು ಮಾತ್ರ ಸರ್ಕಾರಿ ಶಾಲೆಗಳಲ್ಲಿ. ವಿಶೇಷವಾದಂಥ ಸ್ಕಾಲರ್ಶಿಪ್ಸ್ ಇರ್ಬೋದು, ಹಾಗೆಯೇ ಬಿಸಿಯೂಟದಲ್ಲಿ ವಿನೂತನವಾದಂತಹ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿರ್ತಕ್ಕಂಥ ನಿಮ್ಗೆಲ್ಲ ಗೊತ್ತಿದೆ. ಈ ಹಿಂದೆ ಯಾವುದೋ ಸಂಘ ಸಂಸ್ಥೆಗಳಿಗೆ, NGOsಗಳಿಗೆ ಇದರ ಜವಾಬ್ದಾರಿಯನ್ನು ವಹಿಸಿ ಅಸ್ತವ್ಯಸ್ತ ಆದಂತಹದ್ದನ್ನು ನಾವು ತುಂಬಾ ಕಾಣ್ತೀವಿ. ಮಕ್ಕಳಿಗೆ ಪೌಷ್ಟಿಕವಾದಂತಹ ಅಲ್ಲಿಯೇ ಸಿದ್ಧಪಡಿಸಿದಂತಹ ಆಹಾರ ಸಿಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಶಾಲೆಗಳಲ್ಲಿಯೇ ಆಹಾರವನ್ನ ತಯಾರು ಮಾಡ್ತಕ್ಕಂಥ ವ್ಯವಸ್ಥೆಯನ್ನ 2002ರಿಂದ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ 2005ರಿಂದ ಪ್ರೌಢಶಾಲೆಗಳಲ್ಲಿ ಪ್ರಾರಂಭ ಆಗಿದ್ದಂಥದ್ದನ್ನು ನಾವು ಕಾಣ್ತೀವಿ. ಬಹಳಷ್ಟು ಯಶಸ್ವಿಯಾಗಿ ನಡೀತಾ ಇದೆ. ಇವೆಲ್ಲವೂ ಕೂಡ ಮಕ್ಕಳ ಅಪೌಷ್ಟಿಕತೆಯನ್ನ ನಿವಾರಣೆ ಮಾಡಿ ಪೌಷ್ಟಿಕತೆಯನ್ನ ಹೆಚ್ಚು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ, ಮಕ್ಕಳ ಆರೋಗ್ಯವನ್ನು ಕಾಪಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈಗೆಲ್ಲ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿರ್ತಕ್ಕಂಥದ್ದು. ಸರ್ಕಾರಿ ಶಾಲೆಗಳಿಗೆ ಸೇರಿಸೋದ್ರ ಮೂಲಕ ಸರ್ಕಾರಿ ಶಾಲೆಗಳನ್ನ ಬಲಗೊಳಿಸ್ಕೋಬೇಕು. ಮಾನ್ಯ ಶಾಸಕರಾಗಲೇ ಉಲ್ಲೇಖ ಮಾಡಿದಂತೆ ಸರ್ಕಾರಿ ಶಾಲೆ ಕಾಲೇಜು ನಿಮ್ಮಲ್ಲಿ ಮುಚ್ಚಿ ಹೋಗುವಂತ ಪರಿಸ್ಥಿತಿಗೆ ಬಂದಿದೆ ಅಂತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ. ಅದನ್ನ ಪ್ರಾರಂಭ ಮಾಡುವಂತ ಸಂದರ್ಭದಲ್ಲಿ ಗ್ರಾಮಸ್ಥರು, ಮುಖಂಡರು ತಾವೆಲ್ಲ ಎಷ್ಟು ಶ್ರಮ ಹಾಕಿರ್ತೀರಿ ಅನ್ನೋಂಥದ್ದು ನಿಮಗೆ ಗೊತ್ತಿದೆ. ಶಾಲೆಯನ್ನ ಯಾವುದೋ ಕಾರಣದಿಂದ ನೀವು ಒಳ್ಳೆ ಉದ್ದೇಶ ಇಟ್ಟುಕೊಂಡು ನೀವು ಶಾಲೆಯನ್ನ, ಕಾಲೇಜನ್ನ ಪ್ರಾರಂಭ ಮಾಡಿದ್ರೆ ಆ ಶಾಲೆ ಮುಚ್ಚುವಂತ ಪರಿಸ್ಥಿತಿ ಬರ್ತದೆ. ಸರ್ಕಾರಿ ಶಾಲೆಗಳಲ್ಲಿ ಇರುವಂತ ಸೌಲಭ್ಯಗಳನ್ನ ಉಚಿತವಾಗಿ ಪಡ್ಕೊಳ್ಳೋದಕ್ಕೆ ಸೌಲಭ್ಯಗಳನ್ನ ವಂಚಿತ ಆಗುವಂತ ನಿಟ್ಟಿನಲ್ಲಿ ಶಾಲೆ ಅಥವಾ ಕಾಲೇಜುಗಳು ಮುಚ್ತಾ ಇದೆ ಅಂದ್ರೆ ಅದಕ್ಕೆ ಮತ್ತೆ ಓಪನ್ ಮಾಡೋದಕ್ಕೆ ಎಷ್ಟು ಕಷ್ಟಪಡ್ಬೇಕು. ಸೊ ಆ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಗಳ ಮತ್ತು ಕಾಲೇಜುಗಳ ಹೆಚ್ಚು ಮಕ್ಕಳನ್ನ ಸೇರಿಸೋದ್ರ ಮೂಲಕ ಬಲವರ್ಧನೆಗೊಳಿಸುವಂತ ಅಗತ್ಯತೆ ಇದೆ. ಸೊ ಆ ನಿಟ್ಟಿನಲ್ಲಿ ನೀವೆಲ್ಲ ಜಾಗೃತರಾಗ್ತೀರಿ. ಅದರಲ್ಲೂ ಕೊಂಡಜ್ಜಿ ಗ್ರಾಮಸ್ಥರು ಏನಿದ್ರಿ, ಬಹಳಷ್ಟು ಬುದ್ಧಿಜೀವಿಗಳಿದ್ದೀರಿ. ಸೊ ಆ ನಿಟ್ಟಿನಲ್ಲಿ ನೀವೆಲ್ಲ ಕ್ರಮವನ್ನು ವಹಿಸಿ ಶಾಲೆಗಳನ್ನ ಹೆಚ್ಚು ಬೆಳೆಸ್ತೀರಿ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಸೊ ಹಾಗಾಗಿ ಇಲ್ಲಿ ಶಿಕ್ಷಕ ವರ್ಗ ತುಂಬಾ ಚೆನ್ನಾಗಿದೆ. ಹೆಡ್ ಮಾಸ್ಟರ್ನ ಒಳಗೊಂಡಂತೆ ನಾನು ಕೂಡ ಕಳೆದ ಇಲ್ಲಿ ಪರಿವೀಕ್ಷಣೆಯನ್ನು ಮಾಡಿದ ಸಂದರ್ಭದಲ್ಲಿ ಬಹಳಷ್ಟು ಉತ್ಸಾಹಿ ಶಿಕ್ಷಕರುಗಳಿದ್ದಾರೆ. ಮಕ್ಕಳನ್ನ ತುಂಬಾ ಚೆನ್ನಾಗಿ ಕಲಿಕೆಗೆ ಒಳಪಡಿಸ್ತಕ್ಕಂಥ ಸ್ವತಃ ಕಲಿಕೋಪಕರಣಗಳನ್ನ ತಾವೇ ಸಿದ್ಧಪಡಿಸಿ ಮಕ್ಕಳನ್ನ ಹೆಚ್ಚು ಕಲಿಕೆಯಲ್ಲಿ ತೊಡಗಿಸ್ತಕ್ಕಂಥ ಶಿಕ್ಷಕ ವರ್ಗ ಇದೆ. ಸೊ ಈ ಶಿಕ್ಷಕ ವರ್ಗ ಊರಿಗೆ ಒಂದು ರೀತಿ ಆಸ್ತಿ ಇದ್ದಂಗೆ. ಮಕ್ಕಳು ಹೇಗೆ ದೇಶದ ಆಸ್ತಿನೋ, ಆ ಮಕ್ಕಳು ದೇಶಕ್ಕೆ ಆಸ್ತಿಯಾಗಿ ಕೊಡುಗೆಯಾಗಿ ಹೋಗ್ಬೇಕಾದ್ರೆ ಶಿಕ್ಷಕರ ವರ್ಗ ಸಂಪನ್ಮೂಲದಿಂದ ಕೂಡಿದ್ದಾಗ ಮಾತ್ರ ಅದು ಸಾಧ್ಯ ಆಗ್ತದೆ. ಸೊ ಆ ನಿಟ್ಟಿನಲ್ಲಿ ಶಿಕ್ಷಕ ವರ್ಗ ತುಂಬಾ ಚೆನ್ನಾಗಿದೆ. ಸೊ ಅದನ್ನ ಸಮರ್ಪಕವಾಗಿ ನೀವೆಲ್ಲರೂ ಗ್ರಾಮಸ್ಥರು, ಮಕ್ಕಳು ಬಳಸ್ಕೊಳ್ಳೋದ್ರ ಮೂಲಕ ಶಾಲೆಯನ್ನ ಇನ್ನಷ್ಟು ಬಲವರ್ಧನೆಗೊಳಿಸಬೇಕು ಅನ್ನುವಂತ ಮಾತನ್ನ ಹೇಳ್ತಾ ಹೆಚ್ಚು ಮಕ್ಕಳುಗಳನ್ನ ದಾಖಲಾಗಿರ್ತಕ್ಕಂಥ ಮಕ್ಕಳು ಎಲ್ಲ ಮಕ್ಕಳು ಉತ್ಸಾಹದಿಂದ ಕಲಿಕೆಯಲ್ಲಿ ಪಾಲ್ಗೊಳ್ಬೇಕು. ಅಂತಿಮವಾಗಿ ಗುಣಾತ್ಮಕ ಶಿಕ್ಷಣವನ್ನು ಪಡೆಯುವುದರ ಮೂಲಕ ಈ ದೇಶಕ್ಕೆ ಉತ್ತಮ ನಾಗರಿಕನಾಗಬೇಕು. ಏನಾದರೂ ಆಗು ಮೊದಲು ಮಾನವನಾಗು ಅಂತ ಹೇಳ್ತಾರೆ.
ಒಳ್ಳೆ ಸತ್ಪ್ರಜೆಯಾಗಿ ಮೊದಲೊಂದು ಮಾತಿತ್ತು, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ. ಕಾಲ ಬದಲಾಗಿದೆ, ಇಂದಿನ ಮಕ್ಕಳೇ ಇಂದಿನ ಪ್ರಜೆಗಳು. ಹಾಗಾಗಿ ಭವ್ಯ ಭಾರತದ ಭವಿಷ್ಯ ನಿಮ್ಮ ಮೇಲೆ ಅಡಗಿದೆ. ಈ ಮೂಲಕ ಬರೀ ಸರ್ಕಾರ, ಇಲಾಖೆ ಅಧಿಕಾರಿಗಳು, ಶಿಕ್ಷಕರು ನಾವಷ್ಟೇ ಪ್ರಯತ್ನ ಪಟ್ಟರೆ ಸಾಲದು, ಸಮುದಾಯದ ಸಹಭಾಗಿತ್ವ ಬೇಕು. ನೀವು ನಮ್ಮೊಂದಿಗೆ ಕೈ ಜೋಡಿಸಿದಾಗ ಈ ಕಾರ್ಯ ಯಶಸ್ವಿ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ನಮ್ಮೊಂದಿಗೆ ಹಂಚಿಕೊಂಡೆ. ಈ ಡಿಸೆಂಬರ್ ಮಾಹೆಯಲ್ಲಿ ಕಳೆದ ಶೈಕ್ಷಣಿಕ ವರ್ಷದಲ್ಲಿ ಒಂದು ಆಕಸ್ಮಿಕವಾಗಿರ್ತಕ್ಕಂಥ ಭೇಟಿಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಅವರು ಒಂದು ಪ್ರೇರಣೆಯನ್ನ ನಮಗೆ ಕೊಟ್ಟರು. ಏನಂದ್ರೆ, ಒಂದು ಮಕ್ಕಳನ್ನೆಲ್ಲ ತೊಡಗಿಸಿಕೊಂಡು ಒಂದು TLM ಮೇಳ ಮಾಡಿ ಅಂತ. ಅದರ ಅಂಗವಾಗಿ ನಾವು ಸುಮಾರು ಒಂದೂವರೆ ತಿಂಗಳು ಈ ಮಕ್ಕಳನ್ನ ಸಿದ್ಧಪಡಿಸಿ ಒಂದು TLM ಮೇಳವನ್ನು ಅತ್ಯಂತ ವ್ಯವಸ್ಥಿತವಾಗಿ ಮಾಡಿದ್ವಿ. ಕಾರಣಾಂತರಗಳಿಂದಾಗಿ ಸಾಹೇಬರು ಆ ಕಾರ್ಯಕ್ರಮಕ್ಕೆ ಬರ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ಅವರ ಆಶಯ, ಅವರ ಆಶೀರ್ವಾದ ಆ ಕಾರ್ಯಕ್ರಮದ ಮೇಲಿತ್ತು. ನಾವೆಲ್ಲ TLM ಮೇಳ ಮಾಡಿದ್ವಲ್ಲ, ಗ್ರಾಮಸ್ಥರನ್ನೆಲ್ಲ ಕರೆಸಿ ಅದಕ್ಕೆ ರೂವಾರಿಗಳು ಮತ್ತು ಮಾರ್ಗದರ್ಶನ ಪ್ರೇರಣೆ ಆಗಿರ್ತಕ್ಕಂಥದ್ದೇ ನಮ್ಮ BO ಸಾಹೇಬರು. ಹಾಗಾಗಿ ಅವತ್ತು ನೀವೇನಾದ್ರೂ ಅದರಿಂದ ಜ್ಞಾನ ಪಡ್ಕೊಂಡಿದ್ದೀರಿ ಅಂದ್ರೆ ಅದರ ಎಲ್ಲ ಶ್ರೇಯಸ್ಸು ನಮ್ಮ ಸಾಹೇಬರಿಗೆ ಸಲ್ತದೆ. ಆ ಒಂದು TLM ಮೇಳಕ್ಕೆ ರೂವಾರಿಗಳಾಗಿರ್ತಕ್ಕಂಥ ನಮ್ಮ BO ಸಾಹೇಬರಿಗೆ ಒಂದು ಜೋರಾಗಿರ್ತಕ್ಕಂಥ ಚಪ್ಪಾಳೆ ಮೂಲಕ ಕೃತಜ್ಞತೆಗಳನ್ನು ಸಲ್ಲಿಸಬೇಕು. ಅವರು ಆ ಸಾಲುಗಳನ್ನು ಹಾಕ್ತಾ ಇದ್ರೆ ನೀವು ಚಪ್ಪಾಳೆ ಮೂಲಕ ಗಣ್ಯರಿಗೆ, ಸಾಹೇಬರಿಗೆ ಏನ್ ಮಾಡ್ಬೇಕಂದ್ರೆ ಗೌರವವನ್ನು ಸಲ್ಲಿಸ್ತಾರೆ. ಜೋರಾಗಿರ್ತಕ್ಕಂಥ ಚಪ್ಪಾಳೆ ಮೂಲಕ. ಶಿಕ್ಷಣ ಅಧಿಕಾರಿ ಕೂಡ ಇಡೀ ಸಂಪೂರ್ಣ ವಿಚಾರವನ್ನ ನಿಮ್ ಜೊತೆ ಹಂಚಿಕೊಂಡ್ರು. ಶಾಲೆ ಅಂದ ತಕ್ಷಣ ನಮಗೆ ಏನ್ ಸಿಗುತ್ತೆ ಅಂತಂದ್ರೆ, ಹಿಂದೆಲ್ಲ ನಾವು ಹೇಳ್ತಾ ಇದ್ವಿ ಶಾಲೆಯಲ್ಲಿ ಕೇವಲ ಅಕ್ಷರ ಸಿಗ್ತಾ ಇತ್ತು. ಎಲ್ಲ ಶಾಲೆಗಳಲ್ಲಿ ಹಿಂದೆ ಏನ್ ಸಿಗ್ತಾ ಇತ್ತು? ಅಕ್ಷರ ಸಿಗ್ತಾ ಇತ್ತು. ಈಗ ಅಕ್ಷರದ ಜೊತೆಗೆ ಅನ್ನ ಸಿಗ್ತಾ ಇದೆ. ಈ ಶಾಲೆಗಳನ್ನ ನಾವು ಎಲ್ಲರೂ ಹೇಳ್ತಾ ಇರ್ತಾರೆ, ಈ ಅನ್ನ ಇಡೋದ್ರಿಂದ ಅಕ್ಷರ. ಸುಪ್ರಸಿದ್ಧ ಶಿಕ್ಷಣ ತಜ್ಞರು ಮತ್ತು ದಾರ್ಶನಿಕರು ಆಗಿರ್ತಕ್ಕಂಥ ಅರಿಸ್ಟಾಟಲ್ ಅವರು ತಮ್ಮ ವ್ಯಾಖ್ಯೆಯಲ್ಲಿ ಹೇಳ್ತಾರೆ ಏನಂದ್ರೆ, ಸದೃಢ ದೇಹದಲ್ಲಿ ಸದೃಢ ಮನಸ್ಸಿನ ನಿರ್ಮಾಣವೇ ಶಿಕ್ಷಣ ಅಂತ ಹೇಳ್ತಾರೆ. ಅಂದ್ರೆ ಇವನ್ನ ನೀಗಿಸಿ ನಂತರ ಜ್ಞಾನದ ಹಸಿವನ್ನ ನೀಗಿಸಬೇಕು. ಆ ನಿಟ್ಟಿನಲ್ಲಿ ನಮ್ಮ ಘನ ಸರ್ಕಾರ, ಕರ್ನಾಟಕ ಸರ್ಕಾರ ಮತ್ತು ನಮ್ಮ ಶಾಲಾ ಶಿಕ್ಷಣ ಇಲಾಖೆ ಸಾಕಷ್ಟು ಯೋಜನೆಗಳನ್ನ ನಮ್ಮ ಶಾಲಾ ಮಕ್ಕಳಿಗೆ ಕೊಡ್ತಾ ಇದೆ. ಅದರಲ್ಲಿ ಮಧ್ಯಾಹ್ನದ ಅಕ್ಷರದಾಸೋಹ ಅಭಿಯಾನದ ಅಡಿಯಲ್ಲಿ ಬಿಸಿ ಊಟ ಆಗಿರ್ಬೋದು, ಕ್ಷೀರ ಭಾಗ್ಯ ಆಗಿರ್ಬೋದು, ಅನೇಕ ಕಾರ್ಯಕ್ರಮಗಳು ನಡೀತಾ ಇದೆ. ಆ ಮೂಲಕ ಆರೋಗ್ಯವಂತ ಮಕ್ಕಳು, ಆರೋಗ್ಯವಂತ ಸಮಾಜ ಜೊತೆಗೆ ಸುಶಿಕ್ಷಿತ ಸಮಾಜದ ನಿರ್ಮಾಣ ಆಗಬೇಕು. ಆ ನಿಟ್ಟಿನಲ್ಲಿ ತಾವೆಲ್ಲ ಶಾಲಾ ಮಕ್ಕಳು ಚೆನ್ನಾಗಿ ಬಂದು ಕಲಿತು ಉತ್ತಮ ಇರ್ತಕ್ಕಂಥ ವಿಚಾರವನ್ನು ಸಹ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಸವಲತ್ತುಗಳನ್ನ ನೀಡ್ತಾ ಇದೆ. ಆ ಸವಲತ್ತುಗಳೆಲ್ಲವೂ ಸಹ ಬಡವರ್ಗದ ಮಕ್ಕಳಿಗೆ ಸಿಗ್ತಾ ಇದೆ. ಆದರೆ ಸರ್ಕಾರಿ ಶಾಲೆಗೆ ದಾಖಲಾತಿಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಇಲ್ಲಿ STMC ಅಧ್ಯಕ್ಷರಾಗಿರ್ಬೋದು, ಗ್ರಾಮ ಪಂಚಾಯತಿಗಳಿರ್ಬೋದು, ನಾಗರಿಕರಿರ್ಬೋದು, STMC ಸದಸ್ಯರಿರ್ಬೋದು, ಹೆಚ್ಚು ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಿ ಆ ಮಕ್ಕಳಿಗೆ ಭವ್ಯ ಭಾರತದ ಭವ್ಯ ಕನಸನ್ನು ಕಟ್ಟಲಿಕ್ಕೆ ಅವಕಾಶ ಇಲ್ಲಿ ಮಾತ್ರ ಇರೋದು, ಬೇರೆ ಶಾಲೆಗಳಲ್ಲಿ ಸಿಗಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಹೆಚ್ಚು ಓದಿರ್ತಕ್ಕಂಥವ್ರು ಅಥವಾ ಜ್ಞಾನವಂತರಿಗೆ ಮಾತ್ರ ಸರ್ಕಾರಿ ಶಾಲಾ ಶಿಕ್ಷಕರ ಹುದ್ದೆ ಸಿಗುತ್ತೆ. ಇಂಥ ರಾಜ್ಯದ, ದೇಶದ ಕನಸನ್ನು ಕಾಣಲಿ ಅಂತಕ್ಕಂಥ ಆರೈಕೆಯನ್ನು ಆರಿಸಿ ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ಹೊರಚಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸದುಪಯೋಗಪಡಿಸಿಕೊಂಡು ಆ ನಿಟ್ಟಿನಲ್ಲಿ ಉತ್ತಮ ಭವಿಷ್ಯವನ್ನು ರೂಪಿಸಿಕೊಳ್ಳುವುದರ ಜೊತೆಗೆ ದೇಶದ ಭವಿಷ್ಯಕ್ಕೂ ಸಹ ನಿಮ್ಮ ಕೊಡುಗೆಯನ್ನು ನೀಡಿ ಅಂತಂದೇಳಿ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಬಸವರಾಜಯ್ಯ ಸರ್ ಅವರು, ಕೊಕ್ಕನೂರು CRP ಸರ್ ಅವರು, ಅವರಿಗೆ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಚಪ್ಪಾಳೆ ಮೂಲಕ ಜೋರಾಗಿ. ಈಗ ಇಬ್ಬರು ಸಂಪನ್ಮೂಲ ವ್ಯಕ್ತಿಗಳು, CRPಗಳಾಗಿರ್ತಕ್ಕಂಥ ನಮ್ಮ ಕೊಕ್ಕನೂರಿನ CRP ಇಬ್ಬರಿಗೂ ಗೌರವ ಸಮರ್ಪಣೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಂದ ಯಶಸ್ವಿಗೊಳಿಸಿದ್ದಾರೆ ಎಂದು ಶಾಲಾ ಮಕ್ಕಳಿಗೆಗೋಸ್ಕರ, ಶಾಲಾ ಶಿಕ್ಷಕರಿಗೋಸ್ಕರ ಎಲ್ಲ ಒಂದು ಶಾಲೆಯಲ್ಲಿ ದೊರೆತ ಕಾನೂನಿನ ಶಾಲೆಯ ಸರ್ಕಾರಿ ಎಲ್ಲ ರೀತಿಯಿಂದ ಒಂದು
ಒಳ್ಳೆಯ ರೀತಿಯಿಂದ ಸರ್ಕಾರಿ ಶಾಲೆಗಳು ಯಾವುದಕ್ಕೂ ಕಮ್ಮಿ ಇಲ್ಲ. ಅಲ್ಲಿರ್ತಕ್ಕಂಥ ಶಿಕ್ಷಕರಾಗಿರ್ಬೋದು, ಅಲ್ಲಿರ್ತಕ್ಕಂಥ ಮಕ್ಕಳಾಗಿರ್ಬೋದು, ಅಲ್ಲಿರ್ತಕ್ಕಂಥ ಕಾರ್ಯಕ್ರಮಗಳಾಗಿರ್ಬೋದು, ಅಲ್ಲಿರ್ತಕ್ಕಂಥ ಪಠ್ಯಪುಸ್ತಕ, ಶಿಕ್ಷಣ, ಬೋಧನೆ, ಕಲಿಕೆ ಎಲ್ಲವೂ ಸೂಪರ್ ಆಗಿದೆ. ದಯಮಾಡಿ ಒಂದು ಬದಲಾವಣೆ ಆಗಬೇಕು, ಮನಸ್ಥಿತಿ ಬದಲಾವಣೆ ಆಗಬೇಕು ಗ್ರಾಮಸ್ಥರಲ್ಲಿ, ಸಾರ್ವಜನಿಕರಲ್ಲಿ. ಆ ಬದಲಾವಣೆ ಆದಾಗ ನೋಡಿ ನಮ್ಮಲ್ಲಿ ಹೇಗಿದೆ ಅಂದ್ರೆ ಸರ್ಕಾರಿ ಹುದ್ದೆ ಬೇಕು, ಏನ್ ಬೇಕು ಕೆಲಸ, ಪ್ರೈವೇಟ್ ಬೇಡ, ಖಾಸಗಿ ಬೇಡ, ಅನುದಾನದಕ್ಕಿಂತ ಹೆಚ್ಚು ಸರ್ಕಾರಿ ಹುದ್ದೆ ಬೇಕು, ಓಡಾಡೋದಕ್ಕೆ ಸರ್ಕಾರಿ ಬಸ್ ಬೇಕು, ಎಲ್ಲದಕ್ಕೂ ಸರ್ಕಾರ ಬೇಕು. ಆದ್ರೆ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ಸೇರಿಸೋದಕ್ಕೆ ಮಾತ್ರ ಪೋಷಕರ ನಿರಾಸಕ್ತಿ ಇದೆ. ಇದು ಬದಲಾದಾಗ ಮಾತ್ರ ನಮ್ಮ ಸರ್ಕಾರಿ ಶಾಲೆಗಳು ಇನ್ನು ಉನ್ನತವಾಗಿ ಬೆಳಿತವೆ ಮತ್ತು ಉತ್ತಮವಾಗಿರ್ತಕ್ಕಂಥ ಕೊಡುಗೆಗಳನ್ನು ಕೊಡ್ತವೆ. ಆ ನಿಟ್ಟಿನಲ್ಲಿ ದಯಮಾಡಿ ಗ್ರಾಮಸ್ಥರು ಈ ಒಂದು ಜಾಗೃತಿಯನ್ನ ನಮ್ಮ ಗ್ರಾಮದಲ್ಲಿ ಮೂಡಿಸಿ ಅಂತಂದೇಳಿ ಈ ವೇದಿಕೆಯ ಮೂಲಕ, ಕಾರ್ಯಕ್ರಮದ ಮೂಲಕ ಕಳಕಳಿಯಾಗಿರ್ತಕ್ಕಂಥ ನಮ್ಮ ಇಲಾಖೆಯ ಮೂಲಕ ಮನವಿಯನ್ನ ಮಾಡ್ಕೊಳ್ತಾ, ಈಗ ಕಾರ್ಯಕ್ರಮದ ಅಂತಿಮ ಹಂತ ವಂದನಾರ್ಪಣೆ ನಮ್ಮ ಶಾಲೆಯ ಹಿರಿಯ ಮುಖ್ಯ ಪ್ರಾರಂಭೋತ್ಸವದ ವೇದಿಕೆ ಕಾರ್ಯಕ್ರಮಕ್ಕೆ ಮುಕ್ತಾಯವನ್ನ ಹಾಡಲಾಗ್ತದೆ. ಸಹಕರಿಸಿದ ಸರ್ವರಿಗೂ ಧನ್ಯವಾದಗಳನ್ನ ಈ ಶಾಲೆ ಪರವಾಗಿ, ಇಲಾಖೆ ಪರವಾಗಿ ವಂದಿಸ್ತಾ ಇದ್ದೀವಿ. ಥ್ಯಾಂಕ್ ಯು.